ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. KS ಅಂದರೆ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳ ನೇಮಕಾತಿಗಾಗಿ ಸಿದ್ಧತೆ ನಡೆಸುತ್ತಿರುವ ಎಲ್ಲ ಒಂದು ಸ್ಪರ್ಧಾ ಆಕಾಂಕ್ಷಿಗಳಿಗೆ ಇಲ್ಲಿದೆ ಒಂದು ಪ್ರಮುಖ ಮಾಹಿತಿ. ಸೊ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಹೊಸದಾಗಿ 319 KS ಹುದ್ದೆಗಳ ನೇಮಕಾತಿ ಅಧಿಸೂಚನೆಗಾಗಿ ಕಾದುಕೊಳ್ಳುತ್ತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಕೆಯಿಂದ ಹಿಡಿದು ನೇಮಕಾತಿ ಆದೇಶ ಪಡೆಯುವವರೆಗಿನ ಸಂಪೂರ್ಣ ಹಂತಗಳನ್ನು ಮತ್ತು ಅದರ ಒಂದು ಕಾಲಾವಕಾಶದ ಅಂದಾಜು ಒಂದು ಪಟ್ಟಿಯನ್ನು ಹೇಗಿರಲಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ವಿವರವಾಗಿ ನೋಡೋಣ. ಸೊ ಫ್ರೆಂಡ್ಸ್, ಮೊದಲನೇದಾಗಿ ಅಧಿಸೂಚನೆ ಮತ್ತು ಅರ್ಜಿ ಸಲ್ಲಿಕೆ. ಈ ಒಂದು ಸರ್ಕಾರ ಮತ್ತು KPSC ಮೂಲಗಳ ಪ್ರಕಾರ ಆಗಸ್ಟ್ ಮೊದಲನೇ ವಾರ ಮೊದಲನೇ ವಾರದಲ್ಲಿ ಅಧಿಕೃತ ಅಧಿಸೂಚನೆ ಹೊರಬೀಳುವ ಸಾಧ್ಯತೆ ಇದೆ. ನೋಟಿಫಿಕೇಷನ್ ಬಂದ ನಂತರ ಆನ್ಲೈನ್ ಮೂಲಕ ನಿಮಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಕನಿಷ್ಠ 1 ತಿಂಗಳು ಒಂದು ಕಾಲಾವಕಾಶನ ಕೊಡ್ತಾರೆ. ಅಂದರೆ ಟೋಟಲಾಗಿ ಆಗಸ್ಟ್ 1ರಲ್ಲಿ ನೋಟಿಫಿಕೇಷನ್ ಬಂದರೆ ಸೆಪ್ಟೆಂಬರ್ 1st ವೀಕ್ ಮಟ್ಟ ನಿಮಗೆ ಅರ್ಜಿಯನ್ನು ನೀವು ಸಲ್ಲಿಸ್ಬೋದು. ಅಂದರೆ ಈ ಒಂದು ಒಟ್ಟು ಟೋಟಲಾಗಿ 1 ತಿಂಗಳ ನಿಮ್ಗೆ ಕಾಲಾವಕಾಶ ಇರ್ತದೆ. ಓಕೆ, ಇದಾದ ಮೇಲೆ ಎರಡನೇ ಹಂತ ಪೂರ್ವಭಾವಿ ಪರೀಕ್ಷೆ, ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಅದು ಯಾವಾಗಿರುತ್ತೆ? ಈ ಆ್ಯಸ್ ಪರ್ ದ ಈ ಒಂದು ಸೋರ್ಸ್ ಪ್ರಕಾರ ಸೆಪ್ಟೆಂಬರಲ್ಲಿ ಒಂದು ನಿಮ್ಮ ಅರ್ಜಿ ಸಲ್ಲಿಕೆ ಮಾಡೋದು ಕಂಪ್ಲೀಟ್ ಆಯ್ತಂದ್ರೆ ನಿಮ್ಮ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಬಹುಶಃ ಈ ಒಂದು ಡಿಸೆಂಬರ್ ಎಂಡು ಅಥವಾ ಜನವರಿ 2027 ಅಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಓಕೆ, ಅದಾದಮೇಲೆ ಒಂದು ನಿಮ್ಮ ಟೋಟಲ್ ಪ್ರಿಲಿಮ್ಸ್ ಈ ಒಂದು ಪರೀಕ್ಷೆಗೆ ನಿಮಗೆ ಈಗಿನಿಂದಲೇ ಸುಮಾರು 4 to 5 months ಒಂದು ನಿಮಗೆ ಓದಲಿಕ್ಕೆ ಟೈಮ್ ಸಿಗ್ತದೆ. ಇದಾದಮೇಲೆ ನಿಮ್ಮ ಒಂದು ಪ್ರಿಲಿಮ್ಸ್ ಪರೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದ ಮೇಲೆ ಅವರ ಅಭ್ಯರ್ಥಿಗಳಿಗೆ ಒಂದು ಮೇನ್ಸ್ ಪರೀಕ್ಷೆಗೆ, ಮುಖ್ಯ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಮತ್ತೆ ಒಂದು ಸಮಯ ನೀಡಲಾಗ್ತದೆ. ಆ ಒಂದು ಮೇನ್ಸ್ ಪರೀಕ್ಷೆಯು ಡಿಸ್ಕ್ರಿಪ್ಟಿವಲ್ಲಿ ಇರ್ತದೆ, ಡಿಸ್ಕ್ರಿಪ್ಟಿವ್ ರಿಟರ್ನ್. ಓಕೆ, ಅದಕ್ಕೆ ನಿಮಗೆ ಹೆಚ್ಚಿನ ಒಂದು ಸಮಯ ಬೇಕೇ ಬೇಕು. ಹೀಗಾಗಿ KPSC KA ಮೇನ್ಸ್ ಈ ಒಂದು ಎಕ್ಸಾಮನ್ನು ಐ ಹೋಪ್ 2027 ಜೂನ್ ಆರ್ ಜುಲೈಯಲ್ಲಿ ನಡೆಸ್ಬೋದು, ಒಂದು ಖಚಿತ ಅನ್ಬೋದು. ಓಕೆ, ಇದೊಂದು ಪ್ರೊಬ್ಯಾಬಿಲಿಟಿ ಅಂದಾಜು. ಓಕೆ, ಅದಾದಮೇಲೆ ಈ ಒಂದು ಮೇನ್ಸ್ ಪರೀಕ್ಷೆಯ ಮೌಲ್ಯಮಾಪನ ಮುಗಿದು ಫಲಿತಾಂಶ ಬಂದ ನಂತರ ನಿಮ್ಮದು KS ಪರ್ಸ್ನಾಲಿಟಿ ಟೆಸ್ಟ್ ಅಂದರೆ ಇದು ಇಂಟರ್ವ್ಯೂ ಅಥವಾ ಸಂದರ್ಶನ, ಇದು 2027 ಒಂದು ನವಂಬರಲ್ಲಿ ನಡೆಯುವ ಸಾಧ್ಯತೆ, ನವಂಬರ್ ಆರ್ ಡಿಸೆಂಬರಲ್ಲಿ. ಸಂದರ್ಶನ ಮುಗಿದು ಅಂತಿಮ ಮೆರಿಟ್ ಪಟ್ಟಿ ಪ್ರಕಟವಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಐ ಹೋಪ್ ಅಪಾಯಿಂಟ್ಮೆಂಟ್ ಆರ್ಡರ್, ದಟ್ ಈಸ್ ನೇಮಕಾತಿ ಆದೇಶ ನೀವು 2028 ಪಡೆಯಬಹುದಾಗಿದೆ. ಅಂದರೆ ಈ ಸಂಪೂರ್ಣ ಪ್ರಕ್ರಿಯೆ ಸುಮಾರು 1.5 ವರ್ಷ ಒಂದು ಸುದೀರ್ಘ ಪ್ರಯಾಣವಾಗಿದೆ. ಅಂದರೆ ನಿಮಗೆ ಆದ್ದರಿಂದ ತಾಳ್ಮೆ ಮತ್ತು ಸತತ ಪರಿಶ್ರಮ ಅತ್ಯಗತ್ಯ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಸಮಯ ಭಾಳಷ್ಟಿದೆ ಅಂದುಕೊಳ್ಬೇಡಿ. KSನಂಥ ಉನ್ನತ ಪರೀಕ್ಷೆಗೆ ಈ ಸಮಯವೇ ಸೂಕ್ತ. ಈಗಿನಿಂದಲೇ ಯೋಜನಾಬದ್ಧವಾಗಿ ನಿಮ್ಮ ಅಭ್ಯಾಸವನ್ನು ಪ್ರಾರಂಭಿಸಿ. ಈ ಒಂದು ನಿಮಗೆ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಒಂದು KS ಸ್ಪರ್ಧಾ ಆಕಾಂಕ್ಷಿ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ. ಪರೀಕ್ಷೆಗೆ ಸಂಬಂಧಿಸಿದ ವಿವಿಧ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನೀವು ಇಲ್ಲಿ ನೋಡ್ಬೋದು ಇವತ್ತಿನ ಈ ಒಂದು ಪತ್ರಿಕೆಯಲ್ಲಿ ಬಂದಂಥ ಇದು ಲೇಟೆಸ್ಟ್ ಅಪ್ಡೇಟ್ ಅಂತ ನಾವು ಅನ್ಬೋದು. ಆ್ಯಸ್ ಪರ್ ದಿಸ್ ಒಂದು ಏನು ಮಾಹಿತಿ ಅದಲ್ಲ, ಆ ಒಂದು ಮಾಹಿತಿ ಮೇರೆಗೆ ನಾನು ನಿಮ್ಮ ಮುಂದೆ ಈ ಒಂದು ಇನ್ಫಾರ್ಮೇಷನನ್ನು ಇಟ್ಟಿದ್ದೀನಿ. ಓಕೆ, ಧನ್ಯವಾದಗಳು ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.